Namaskara and a big hi to all. This is Reshma and welcome to my channel Kalyona Anytime. ಈ ಒಂದು ಸ್ಪೆಷಲ್ ವಿಡಿಯೋ ನಾನು ನಿಮಗೆ ತರ್ತಾ ಇರೋ ಉದ್ದೇಶ ಎಕ್ಸ್ಪ್ಲನೇಷನ್ ಇಲ್ದಿರ ಡೈರೆಕ್ಟಾಗಿ ನಿಮಗೆ ಲೈವ್ ಎಕ್ಸಾಂಪಲ್ಸ್ ಅಥವಾ ಆಲ್ಟರ್ನೇಟಿವ್ಸ್ ಕೊಡ್ತೀನಿ. ಈ ಒಂದು ಎಕ್ಸಸೈಸಿಂದ ನಿಮಗೆ ಡೈಲಿ ಕಮ್ಯುನಿಕೇಷನ್ ಆ್ಯಂಡ್ ರೆಗ್ಯುಲರ್ ಕಾನ್ವರ್ಸೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈಸಿಯಾಗಿ ನೀವು ಆಲ್ಟರ್ನೇಟ್ ಫ್ರೇಸಸ್ ಆಲ್ಟರ್ನೇಟ್ ಸೆಂಟೆನ್ಸಸ್ನ ಕಲಿಬೋದು. ಇದನ್ನು ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಅಬ್ಸರ್ವ್ ಮಾಡಿ ಹೇಗೆ ನಿಮ್ಮ ಒಂದು ಕಮ್ಯುನಿಕೇಷನ್ ಡೈಲಿ ಇಂಪ್ರೂವ್ ಆಗುತ್ತೆ ಅಂತ. ಓಕೆ, ಸೊ ಕ್ವಿಕ್ಲಿ ಲೆಟ್ಸ್ ಬಿಗಿನ್ ಟುಡೇಸ್ ಕ್ಲಾಸ್, ವಿಚ್ ಇಸ್ ಫ್ರೇಸಸ್ ಟು ಆಸ್ಕ್ ಹೌ ಆರ್ ಯು. ಎಸ್, ಹೌ ಆರ್ ಯು ಅನ್ನೋದನ್ನು ನಾವು ಪ್ರತಿನಿತ್ಯ ಕೇಳ್ತಾನೆ ಇರ್ತೀವಿ ಒಬ್ಬರಲ್ಲ ಒಬ್ಬರನ್ನ. ಇಟ್ ಈಸ್ ಅ ಕಾಮನ್ ಫ್ರೇಸ್. ನಾವು ಯಾರನ್ನೇ ಕೇಳಿದ್ರು ಹೌ ಆರ್ ಯು ಅಂತ ಹೇಳ್ತೀವಿ ಆ್ಯಂಡ್ ಇಮಿಡಿಯೇಟ್ ರಿಪ್ಲೈ ಕೂಡ ಹೇಳ್ತೀವಿ. ನಮ್ಮನ್ನು ಯಾರಾದರೂ ಹೌ ಆರ್ ಯು ಅಂತ ಕೇಳಿದಾಗ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ರಿಪ್ಲೈ ಕೊಡ್ತೀವಿ, ಫೈನ್, ಐ ಆಮ್ ಗುಡ್, ಐ ಆಮ್ ಗ್ರೇಟ್. ಬಿಕಾಸ್ ಈ ಫ್ರೇಸಸ್ನ ನಾವು ತುಂಬ ಕೇಳಿಸ್ಕೊಂಡಿದ್ದೀವಿ ಆ್ಯಂಡ್ ಇಟ್ ಈಸ್ ದ ರಿಫ್ಲೆಕ್ಸ್ ಇನ್ ದಿ ಹ್ಯೂಮನ್ ಬೀಯಿಂಗ್ that whenever somebody asks us how are we easily reply stating we are fine. But in today's class, let us learn what are the different ways of asking how are you. ಈ ಒಂದೇ ಮೀನಿಂಗ್ ಕೊಡೋ ಒಂದು ಕ್ವೆಶ್ಚನ್ನ ಬೇರೆ ರೀತಿನೂ ಕೇಳ್ಬೋದಾ? ಎಸ್. ಓಕೆ, ನಾವು ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಕ್ಲಾಸ್ ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ. there are two different kind of communication that we make every day. ಟೂ ಡಿಫ್ರೆಂಟ್ ಕೈಂಡ್ ಅಂದರೆ ನಾವು ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋದ ಹಾಗೆ ಹೊರಗಡೆ ನಾವು ಕಲೀಗ್ಸ್ ಜೊತೆ ಮಾತಾಡಲ್ಲ. ಓಕೆ, ಸೊ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ನಮ್ಮ ಕಮ್ಯುನಿಕೇಷನ್ ಏನಿದೆ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಅಥವಾ ನಾವು ತುಂಬ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಜೊತೆ ನಾವು ಮಾತಾಡಬೇಕಾದ್ರೆ ವಿ ಆರ್ ವೆರಿ ಇನ್ಫಾರ್ಮಲ್, ತುಂಬ ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಪೀಪಲ್ ವೇರ್ ವಿ ಇಂಟರ್ಯಾಕ್ಟ್ ಇನ್ಫಾರ್ಮಲಿ. ದಟ್ ಈಸ್ ಕಾಲ್ಡ್ ಇನ್ಫಾರ್ಮಲ್ ಕಮ್ಯುನಿಕೇಷನ್. ನಮ್ಮ ಮಾಮೂಲಾಗಿ ಮಾತಾಡುವಂಥ ಫ್ರೆಂಡ್ಲಿಯಾಗಿ ಒಂದು ರೂಲ್ಸ್, ಒಂದು ರೆಗ್ಯುಲೇಷನ್ ಅದೆಲ್ಲ ಏನು ಫಾಲೋ ಮಾಡಲ್ಲ ನಾವು. ಬಟ್ ನಾವು ವರ್ಕ್ ಏರಿಯಾ, ವರ್ಕ್ ಎನ್ವೈರ್ನ್ಮೆಂಟ್ ಅಥವಾ ಆಫೀಸಲ್ಲಿ ಅಥವಾ ನಮ್ಮ ಪ್ರೊಫೆಷ್ನಲ್ ಏರಿಯಾಲಿ ನಾವು ಆ ಥರ ಮಾತಾಡೋಕ್ಕಾಗಲ್ಲ. ದಟ್ ಈಸ್ ದ ಪ್ಲೇಸ್ ವೇರ್ ವಿ ನೀಡ್ ಟು ಇಂಟ್ರ್ಯಾಕ್ಟ್ ಫಾರ್ಮಲಿ. ಒಂದು ಎಟಿಕೆಟ್ ಅಂತ ಇರುತ್ತೆ, ಒಂದು ಮ್ಯಾನರ್ಸ್ ಫಾಲೋ ಮಾಡಬೇಕು, ಒಂದು ರೂಲ್ಸ್ ಫಾಲೋ ಮಾಡಬೇಕಾಗತ್ತೆ. ಸೊ ದಟ್ ಕೈಂಡ್ ಆಫ್ ಕಮ್ಯುನಿಕೇಷನ್ ಇಸ್ ಕಾಲ್ಡ್ ಫಾರ್ಮಲ್. ಸೊ remember, there are two different communication style. One is informal and the other one is formal. So ಎಲ್ಲೆಲ್ಲಿ ಫಾರ್ಮಲ್ ಆಗಿ ಮಾತಾಡ್ತೀವಿ? at our job, in our profession, and if you ever go for any interviews ಅಲ್ಲಿ ನಾವು ತುಂಬ ಫಾರ್ಮಲ್ ಆಗಿ ಮಾತಾಡಬೇಕಾಗತ್ತೆ. ಎನಿ ಸ್ಪೀಚಸ್, ನಿಮ್ಮ ಸ್ಕೂಲ್ಸಲ್ಲಿ, ನಿಮ್ಮ ಆಫೀಸಲ್ಲಿ ಅ ಶಾರ್ಟ್ ಸ್ಪೀಚ್ ಆರ್ ಅ ಲೆಂದಿ ಸ್ಪೀಚ್, ಒಂದು ಸ್ಟೇಜ್ ಮೇಲೆ ಹತ್ತಿ ಸ್ಪೀಚ್ ಕೊಡಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಫಾರ್ಮಲಿ ಅಡ್ರೆಸ್ಸಿಂಗ್. ಡಿಬೇಟ್ಸ್, ಲೆಕ್ಚರ್ಸ್, ಮೀಟಿಂಗ್ಸ್ ಇದೆಲ್ಲನೂ ನಾವು ಫಾರ್ಮಲ್ ಆಗಿ ಮಾತಾಡ್ತೀವಿ. ಇನ್ಫ್ಯಾಕ್ಟ್ ಕೆಲವು ನಾವು ಅಡ್ವರ್ಟೈಸ್ ಅಥವಾ ಸರ್ಕ್ಯುಲರ್ಸ್ ಎಲ್ಲ ಕಳಿಸಿದಾಗ ಅದೆಲ್ಲ ಕೂಡ ತುಂಬ ಫಾರ್ಮಲ್ ಲ್ಯಾಂಗ್ವೇಜಲ್ಲೇ ಇರುತ್ತೆ. ಓಕೆ, ಸೊ ದಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ನಾವು ಹೌ ಆರ್ ಯು ಅನ್ನೋ ಫ್ರೇಸ್ ಕೂಡ ನಾವು ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಇನ್ಫಾರ್ಮಲ್ ಆಗಿ ಯೂಸ್ ಮಾಡ್ತೀವಿ. ಬಟ್ ಈ ಹೌ ಆರ್ ಯು ಅನ್ನೋದನ್ನೇ ನಾವು ಎಲ್ಲ ಕಡೆ ಯೂಸ್ ಮಾಡ್ತೀವಿ. ಇಟ್ ಇಸ್ ಬಿಕಮ್ ವೆರಿ ರೊಟೀನ್, ಮೊನೋಟನಸ್ ಅನ್ಸುತ್ತೆ. ಎಲ್ಲ ಕಡೆ ಕ್ಯಾಶುವಲ್ ಆಗಿ ನೋಡಿದ ತಕ್ಷಣ ಹೌ ಆರ್ ಯು ಅಂತೀವಿ, ರೈಟ್? ಸೊ ಇದಕ್ಕೆ ಬೇರೆ ಆಲ್ಟರ್ನೇಟಿವ್ಸ್ ಇದೆಯಾ? ಲೆಟ್ ಅಸ್ ಸಿ. ಫಸ್ಟ್, ಇನ್ಫಾರ್ಮಲ್. ಆಸ್ ಎ ಸೆಡ್, ಇನ್ಫಾರ್ಮಲ್ ಕಮ್ಯುನಿಕೇಷನ್ ಡಸ್ ನಾಟ್ ಕ್ಯಾರಿ ಎನಿ ಸರ್ಟನ್ ರೂಲ್. ನಮ್ಮ ಫ್ಯಾಮಿಲಿ, ನಮ್ಮ ಕಲ್ಚರಲ್ಲಿ ಹೇಳ್ಕೊಟ್ಟಿರ್ತಾರೆ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅಂತ. ಅಪಾರ್ಟ್ ಫ್ರಮ್ ದಟ್ ಇದೇ ವರ್ಡ್ಸ್ ಕೇಳಬೇಕು, ಹೀಗೆ ಕೇಳಬೇಕು, ಆ ಥರ ಸೆಟ್ ರೆಗ್ಯುಲೇಷನ್ಸ್ ಏನಿಲ್ಲ. It can be more casual. Family, friends, acquaintances and strangers. ಇಲ್ಲಿ ಸ್ಟ್ರೇಂಜರ್ಸ್ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರೋರು. ಅಕ್ವೈಂಟೆನ್ಸಸ್, ಈಗ ನೀವು ದಿನ ಹಾಲು ತರಕ್ಕೆ ಹೋಗ್ತಾ ಇರ್ತೀರಾ, ಜಸ್ಟ್ ಹಾಯ್ ಬಾಯ್ ಹೇಳ್ತೀರಾ, ಯು ನೋ ದೆಮ್ ಬಟ್ ದೇ ಆರ್ ನಾಟ್ ಯೋರ್ ಫ್ರೆಂಡ್ಸ್. ಈ ಥರದವ್ರನ್ನ ಅಕ್ವೈಂಟೆನ್ಸಸ್ ಆ್ಯಂಡ್ ಸ್ಟ್ರೇಂಜರ್ಸ್ ಅಂತ ಹೇಳ್ತಾರೆ. ಸೊ ರೊಟೀನ್ ಯೂಸೇಜ್ ಏನು ಮಾಡ್ತೀವಿ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ಅಕ್ವೈಂಟೆನ್ಸಲ್ಲೆಲ್ಲ ವೆರಿ ಕ್ಯಾಶುವಲ್ ಟಾಕ್. ಹೌ ಆರ್ ಯು? ಹೇ, ವಾಟ್ಸ್ ಅಪ್? ಹಾಯ್, ಹೌ ಇಸ್ ಲೈಫ್? ಹೆಲೋ, ಹೌ ಆರ್ ಯು? ಈ ಥರ ಕೇಳ್ತೀವಿ. ದೀಸ್ ಆರ್ ಕಾಮನ್ ವರ್ಡ್ಸ್. ಇದನ್ನು ಪ್ರತಿ ಸಲ ಯೂಸ್ ಮಾಡ್ತಾ ಇದ್ದೀವಿ. ಬಟ್ ಇದಕ್ಕಿಂತ ಚೆನ್ನಾಗಿರೋ ವರ್ಡ್ಸ್, ಮೀನಿಂಗ್ ಚೇಂಜ್ ಆಗ್ತಿರೋದನ್ನ ನಾವು ಕೇಳ್ಬೋದಾ? ಓಕೆ, ಆ್ಯಂಡ್ ರಿಮೆಂಬರ್, ಇಲ್ಲಿ ಸೆಕೆಂಡ್ ಲೈನಲ್ಲಿರೋದು ವಾಟ್ಸಪ್, ಅದು ಕ್ವೆಶ್ಚನ್. ಹೇ ವಾಟ್ಸಪ್ ಅಂದರೆ ಏನು ಸಮಾಚಾರ? ಲಿಟ್ರಲ್ ಮೀನಿಂಗ್ ತೊಗೋಬಾರ್ದು. ವಾಟ್ ಈಸ್ ಅಪ್ ಅಂದರೆ ಮೇಲ್ ಏನಿದೆ ಅಂತ ಅರ್ಥ ಅಲ್ಲ. ವಾಟ್ಸಪ್ ಅಂದರೆ ಏನು ಸಮಾಚಾರ, ಏನಪ್ಪ ಕತೆ ಅಂತ ಕೇಳ್ತೀವಲ್ವ, ಆ ಥರ. ಆ್ಯಂಡ್ ವಾಟ್ಸ್ಆ್ಯಪ್ ಬೇರೆ,
ನಾವು ಮೊಬೈಲಲ್ಲಿ ಯೂಸ್ ಮಾಡ್ತೀವಲ್ವಾ ಚಾಟಿಂಗ್, ದಟ್ ಈಸ್ ವಾಟ್ಸ್ಆ್ಯಪ್. ದ ಸ್ಪೆಲ್ಲಿಂಗ್ ಇಸ್ ಡಿಫ್ರೆಂಟ್. ಇಟ್ ಈಸ್ ಆನ್ ಆ್ಯಪ್ ಅಪ್ಲಿಕೇಶನ್, ಬಟ್ ನಾವು ಕೇಳ್ತಾ ಇರೋದು ವಾಟ್ಸ್ಆ್ಯಪ್. Routine usage. Now, what are the better ways to ask the same question? Here we go. The alternative usage is, how are you doing? How are you doing? How is it going? How is it going? ಈ how is ಅನ್ನೋದನ್ನ ಕಾಂಟ್ರಾಕ್ಟ್ ಮಾಡಿದಾಗ it becomes hows. How is it going? ಹೇಗೆ ನಡೀತಾ ಇದೆ ಜೀವನ ಅಂತ. ನೆಕ್ಸ್ಟ್, how is things going? ಇಲ್ಲಿ ಥಿಂಗ್ಸ್ ಅಂದರೆ ಅರ್ಥ ನಮ್ಮ ಜೀವನದಲ್ಲಿ ಎಲ್ಲಾನು. ಇಟ್ ಕ್ಯಾನ್ ಬಿ ಪರ್ಸ್ನಲ್ ಲೈಫ್, ಪ್ರೊಫೆಷ್ನಲ್ ಲೈಫ್, ಇಟ್ ಕ್ಯಾನ್ ಬಿ ಅ ಪರ್ಟಿಕ್ಯುಲರ್ ಟಾಸ್ಕ್, ಇಟ್ ಕ್ಯಾನ್ ಬಿ ಹೆಲ್ತ್, ಇಟ್ ಕ್ಯಾನ್ ಬಿ ಫ್ಯಾಮಿಲಿ, ಎಲ್ಲಾನು ಸೇರಿಸಿ ಕಾಮನ್ ಕ್ವೆಶ್ಚನ್. ಹೌ ಇಸ್ ಥಿಂಗ್ಸ್ ಗೋಯಿಂಗ್? ಇಲ್ಲಿ ಥಿಂಗ್ಸ್ ಅಂದರೆ ಅರ್ಥ ಮಾಡ್ಕೋಬೇಡಿ ನಾನ್ ಲಿವಿಂಗ್ ಥಿಂಗ್ಸ್ ಅಂತ. ಥಿಂಗ್ಸ್ ಕೇಳ್ತಾ ಇದ್ದಾರೆ ಅಂದರೆ ನಮ್ಮ ಮನೆ ಫ್ರಿಡ್ಜು, ಟಿ ವಿ, ಕಂಪ್ಯೂಟರ್ ಇದನ್ನು ಕೇಳ್ತಾ ಇಲ್ಲ. ಥಿಂಗ್ಸ್ ಅಂದರೆ ಇಟ್ ಮೀನ್ಸ್ the entire activity or the entire happenings in your life. How is life going? ಇದು ನಿಮ್ಮ ಜೀವನ ಹೇಗೆ ನಡೀತಾ ಇದೆ ಅಂತ ಕೇಳ್ತಾ ಇರೋ ಡೈರೆಕ್ಟ್ ಕ್ವೆಶ್ಚನ್. ನೆಕ್ಸ್ಟ್, ವಾಟ್ಸ್ ಅಪ್ ಇನ್ ಲೈಫ್? ಏನಪ್ಪ ಸಮಾಚಾರ ಲೈಫಲ್ಲಿ? ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಕಾಂಟೆಕ್ಟ್ಸ್. ಸೊ ಯಾವಾಗಲೂ ನೀವು ಒಂದೇ ಕೇಳಬೇಕು ಅಂತೇನಿಲ್ಲ. ಡಿಪೆಂಡಿಂಗ್ ಆನ್ ಸಂಬಡೀಸ್ ಲೈಫ್ ಆ್ಯಂಡ್ ದೇರ್ ಸಿಚುವೇಶನ್, ಯು ಕ್ಯಾನ್ ಆಸ್ಕ್ ಎನಿ ಆಫ್ ದೀಸ್ ಕ್ವೆಶ್ಚನ್ಸ್. ವಾಟ್ಸ್ ಗೋಯಿಂಗ್ ಆನ್ ಇನ್ ಲೈಫ್? How is your day been? How have you been? ಈಗ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಹೌ ಇಸ್ ಯೋರ್ ಡೇ ಬೀನ್? ಫಾರ್ ಎಕ್ಸಾಂಪಲ್, ಈಗಿನ ಕಾಲದಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಬೋತ್ ವುಡ್ ಬಿ ವರ್ಕಿಂಗ್. ಇಬ್ಬರು ಕೆಲ್ಸಕ್ಕೆ ಹೊಟ್ಟೋಗ್ತಾರೆ. ಬೆಳಗ್ಗೆ ಹೋದರೆ ಮತ್ತೆ ರಾತ್ರಿ ಸಿಗ್ತಾರೆ, ಅಥವಾ ರಾತ್ರಿ ಹೋದರೆ ಬೆಳಗ್ಗೆ ಸಿಗ್ತಾರೆ, ನೈಟ್ ಶಿಫ್ಟ್ ಮಾಡೋರಾದರೆ. ಸೊ ದಿಸ್ ಕ್ವೆಶನ್ ಈಸ್ ಆಸ್ಕ್ಡ್ ಇನ್ ದ ಕಾಂಟೆಕ್ಸ್ಟ್ ಟು ನೋ ಹೌ ದ ಡೇ ವಾಸ್ ಫಾರ್ ದೆಮ್ ಅಟ್ ವರ್ಕ್. ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ವರ್ಕ್ ಮಾಡೋರಿಗೆ ಅವ್ರ ದಿನ ಹೇಗಿತ್ತು, ಆಫೀಸಲ್ಲಿ ವರ್ಕ್ ಮಾಡೋರಿಗೆ ಅವ್ರ ದಿನ ಹೇಗಿತ್ತು. ಆ್ಯಂಡ್ ಇಟ್ ಕ್ಯಾನ್ ಬಿ ಆಸ್ಕ್ ಫಾರ್ ಅ ಹೋಮ್ ಮೇಕರ್ ಆ್ಯಸ್ ವೆಲ್. ಹೋಮ್ ಮೇಕರ್ಗೂ ಕೇಳ್ಬೋದು. ಈಗ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಅಮ್ಮನ ಕೇಳ್ಬೋದು, ಅಮ್ಮ ಹೌ ವಾಸ್ ಯೋರ್ ಡೇ ಬೀನ್? ಬೆಳಗ್ಗೆಯಿಂದ ಮನೇಲಿದ್ದಲ್ಲ, ಹೇಗಿದೆ ದಿನ? ಈ ಥರ ಕೇಳೋದು. ಆಲ್ ರೈಟ್, ಮೂವಿಂಗ್ ಆನ್. ದಿಸ್ ಇಸ್ ಫಾರ್ ಇನ್ಫಾರ್ಮಲ್. ಈ ಹೌ ಆರ್ ಯು ಅನ್ನೋದು ಬಿಟ್ಟು ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ಬೈ ಹಾರ್ಟ್ ದ ವೇ ಇಟ್ ಈಸ್. ನೀವು ಯೋಚನೆ ಮಾಡಬೇಡಿ, ಇದನ್ನೆಲ್ಲ ನಾನು ಬೈ ಹಾರ್ಟ್ ಮಾಡಿ ಹೇಗೆ ಯೂಸ್ ಮಾಡೋದು ಅಂತ. ನಿಮ್ಮ ಬ್ರೈನ್ಗೆ ಈ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿ. ಈ ಒಂದು ಫ್ರೇಸಸ್ನ ಪರಿಚಯ ಮಾಡಿಸಿ. ಇಂಟ್ರೊಡ್ಯೂಸ್ ಯುವರ್ ಬ್ರೈನ್ ವಿತ್ ದೀಸ್ ಫ್ರೇಸಸ್. ಆ ಕಾಂಟೆಕ್ಸ್ಟ್, ಆ ಸಿಚುವೇಶನ್ ಬಂದಾಗ ವಿತೌಟ್ ಯುವರ್ ಕಾನ್ಷಿಯಸ್ ಎಫರ್ಟ್ಸ್ ಯುವರ್ ಬ್ರೈನ್ ವಿಲ್ ಪ್ರಾಸೆಸ್ ದಿ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಟು ಸ್ಪೀಕ್. ಓಕೆ. Next, very important thing is to know how to ask in formal situations. ಏಕೆಂದರೆ ಇನ್ಫಾರ್ಮಲ್ ನಾವು ಹೆಚ್ಚು ಕಡಿಮೆ ಮಾತಾಡಿದ್ರು ಇಟ್ ಇಸ್ ಸ್ಟಿಲ್ ಫೈನ್. ಬಟ್ ಫಾರ್ಮಲ್ ಸಿಚುವೇಶನ್ಸ್, ವಿಚ್ ಮೀನ್ಸ್ ವೆನ್ ಯು ಆರ್ ಅಟ್ ವರ್ಕ್, ವೆನ್ ಯು ಆರ್ ಅಟೆಂಡಿಂಗ್ ಎನ್ ಇಂಟರ್ವ್ಯೂ, ವೆನ್ ಯು ಆರ್ ಟಾಕಿಂಗ್ ಟು ಸಂಬಡಿ ಹೂ ಇಸ್ ಯೋರ್ ಬಾಸ್ ಆರ್ ಹೂ ಇಸ್ ಯೋರ್ ಸುಪೀರಿಯರ್, ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಸೊ ಅಲ್ಲಿ ಹೇಗೆ ಯೂಸ್ ಮಾಡೋದು? ಹಿಯರ್ ಇಟ್ ಇಸ್. ಅಗೈನ್ ದ ರೊಟೀನ್ ಯೂಸೇಜಸ್: ಹೌ ಡು ಯು ಡೂ? ಹೌ ಆರ್ ಯು? How is work? What's up at your job? Okay. Now, ಇದೆಲ್ಲ ಕಾಮನ್ ಆಗಿ ನೀವು ಕೇಳ್ತೀರಾ. How do you do? ಇದೊಂದು ಕ್ವೆಶ್ಚನ್ಗೆ ರಿಪ್ಲೈ ಶುಡ್ ಆಲ್ಸೋ ಬಿ ಹೌ ಡು ಯು ಡೂ. ಇದು ನಿಮಗೆ ಸ್ವಲ್ಪ ವಿಯರ್ಡ್ ಅನ್ಸ್ಬೋದು, ಸ್ವಲ್ಪ ವಿಚಿತ್ರ ಅನ್ಸ್ಬೋದು. ಏನಿದು ಹೌ ಡು ಯು ಡೂಗೆ ಮತ್ತೆ ಆನ್ಸರ್ ಕೂಡ ಹೌ ಡು ಯು ಡೂ ಹೇಗಾಗುತ್ತೆ ಅಂತ. ಈ ಒಂದು ಫ್ರೇಸ್ ಹೌ ಡು ಯು ಡೂ ಅಂತಿದೆಯಲ್ಲ, ಇದು ಫಾರ್ಮ್ಯಾಲಿಟಿಗೋಸ್ಕರ ಕೇಳೋದು. ಕನ್ನಡದಲ್ಲಿ ಏನು ಸಮಾಚಾರ ಅಂದಾಗ ಮತ್ತೆ ನಾವು ಏನಪ್ಪ ಸಮಾಚಾರ ಅಂತ ಕೇಳ್ತೀವಲ್ವ, ಅದೇ ಥರ ಇದು. ಸೊ ಹೌ ಡು ಯು ಡೂ ಅಂತ ಯಾರಾದರೂ ಕೇಳಿದಾಗ ಡು ನಾಟ್ ರಿಪ್ಲೈ ವಿತ್ ಎನಿ ಅದರ್ ಫ್ರೇಸಸ್ ಲೈಕ್ ಐ ಆಮ್ ಫೈನ್, ಐ ಆಮ್ ಗ್ರೇಟ್, ಐ ಆಮ್ ಫೆಂಟಾಸ್ಟಿಕ್, ಈ ಥರ ಯಾವುದೂ ಬೇಡ. ಹೌ ಡು ಯು ಡೂ, ರಿಪ್ಲೈ ಹೌ ಡು ಯು ಡೂ. ಓಕೆ. ವಾಟ್ ಆರ್ ದಿ ಅದರ್ ಆಲ್ಟರ್ನೇಟಿವ್ ಯೂಸೇಜ್? ದೇರ್ ಆರ್ ಮೆನಿ ಯೂಸೇಜಸ್ ವಿಚ್ ಯು ಕ್ಯಾನ್ ಸೇ ಆ್ಯಂಡ್ ಆಸ್ಕ್ by the phrase how are you faring? How are things going? How do you find your work? When I say formal, it is always related to job and work. So how are you faring ಅಂದ್ರೆ ಹೇಗೆ ನಡೀತಾ ಇದೆ ನಿನ್ನ ಕೆಲಸ, ಅಥವಾ ನಿನ್ನ ಜಾಬಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಹೇಗೆ ಹೋಗ್ತಾ ಇದೆ. how are things going? ಅಗೈನ್ ಇದನ್ನು ನಾವು ಇನ್ಫಾರ್ಮಲ್ ಕೂಡ ಕೇಳ್ತೀವಿ. ಫಾರ್ಮಲ್ ಅಲ್ಲಿ ಕೇಳಿದಾಗ ಇಟ್ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸಂಬಡೀಸ್ ಜಾಬ್, work and their career.
ಹೌ ಇಸ್ ಲೈಫ್ ಎಟ್ ವರ್ಕ್. ಲೈಫ್ ಎಟ್ ವರ್ಕ್ ಅಂದರೆ ಕೆಲಸದಲ್ಲಿ, ನಿನ್ನ ಕಂಪನಿಯಲ್ಲಿ, ನೀನು ಕೆಲಸ ಮಾಡುವ ಜಾಗದಲ್ಲಿ ಜೀವನ ಹೇಗಿದೆ ಅಂದರೆ, ಈಸ್ ಎವ್ರಿಥಿಂಗ್ ಗುಡ್, ನಿನ್ನ ಕಲೀಗ್ಸ್ ಚೆನ್ನಾಗಿದ್ದಾರಾ, ನಿನ್ನ ಕೆಲಸ ಸರಿಯಾಗಿ ನಡೀತಾ ಇದೆಯಾ, ಆರ್ ಯು ಎಂಜಾಯಿಂಗ್, ಈ ಥರ. ಹೌ ಇಸ್ ಯೋರ್ ಕರಿಯರ್ ಗೋಯಿಂಗ್. ನಾವು ನಿಮ್ಗೊಂದು ಕನ್ಫ್ಯೂಷನ್ ಆಗ್ಬೋದು, ಜಾಬ್ ಅಂತ ಹೇಳ್ತೀನಿ, ಆಕ್ಯುಪೇಷನ್ ಅಂತ ಹೇಳ್ತೀನಿ, ಪ್ರೊಫೆಷನ್ ಅಂತ ಹೇಳ್ತೀನಿ, ಆಲ್ಸೋ ಕರಿಯರ್. ಡಿಫ್ರೆನ್ಸ್ ಇದೆಯಾ ಇದೆಲ್ಲದಕ್ಕೂ? ಎಸ್, ಖಂಡಿತವಾಗ್ಲೂ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾನು ನಿಮಗೆ ಎಂಡ್ ಆಫ್ ದಿ ವಿಡಿಯೋ ಹೇಳ್ತೀನಿ. ಪ್ಲೀಸ್ ಹೋಲ್ಡ್ ಆನ್ ಟು ಇಟ್. ನೆಕ್ಸ್ಟ್, ಹೌ ಇಸ್ ಯೋರ್ ಬಿಸ್ನೆಸ್ ಫೇರಿಂಗ್. ಇಲ್ಲಿ ಇನ್ನೊಂದು ಥರನೂ ಕ್ವೆಶ್ಚನ್ ಕೇಳ್ತಾರೆ, ಹೌ ಇಸ್ ಯೋರ್ ಬಿಸ್ನೆಸ್ ರನ್ನಿಂಗ್. ರನ್ನಿಂಗ್ ಅಂತ ಕೇಳಬಾರ್ದು, ಯಾಕೆಂದರೆ ಕನ್ನಡದಲ್ಲಿ ಫೈನ್, ಹೇಗೆ ಬಿಸ್ನೆಸ್ ನಡೀತಾ ಇದೆ ಅಂದರೆ ಚೆನ್ನಾಗಾಗ್ತಿದೆಯಾ ಅಂತ ಅರ್ಥ. ಬಟ್ ಇಂಗ್ಲೀಷಲ್ಲಿ ರನ್ನಿಂಗ್ ಅಂದರೆ ನಿನ್ನ ಬಿಸ್ನೆಸ್ ಇನ್ನೂ ಇದೆಯಾ, ಮಾರ್ಕೆಟಲ್ಲಿ ನಿನ್ನ ಬಿಸ್ನೆಸ್ ನಡೀತಿದೆಯಾ ಅಂದರೆ ಸಸ್ಟೈನ್ ಆಗಿದೆಯಾ ಅಂತ ಕೇಳೋ ಥರ ಆಗುತ್ತೆ. ಸೊ ಲಾಸ್ ಆಗಿಲ್ವಾ, ಇಸ್ ಇಟ್ ಸ್ಟಿಲ್ ರನ್ನಿಂಗ್, ಈ ಥರ ಕೇಳೋ ಥರ ಆಗುತ್ತೆ. ಸೊ ಹಾಗಾಗಿ ಹೌ ಇಸ್ ಯೋರ್ ಬಿಸ್ನೆಸ್ ರನ್ನಿಂಗ್ ಅಂತ ಕೇಳಬೇಡಿ, ಹೌ ಇಸ್ ಯೋರ್ ಬಿಸ್ನೆಸ್ ಫೇರಿಂಗ್. ಓಕೆ, ಆ್ಯಂಡ್ ನೆಕ್ಸ್ಟ್, ಈ ಎಲ್ಲ ಕ್ವೆಶನ್ಸ್ಗೂ ದೇರ್ ಕ್ಯಾನ್ ಬಿ ಎನ್ ನಂಬರ್ ಆಫ್ ರಿಪ್ಲೈಸ್. ಅದರಲ್ಲಿ ಲೆಟ್ ಅಸ್ ಅಬ್ಸರ್ವ್ ಆ್ಯಂಡ್ ನೋ ಫ್ಯೂ ರಿಪ್ಲೈಸ್. Informal or casual situation ಅಲ್ಲಿ you can select any of these replies. I'm fine, I'm good, I'm doing well. Again, I'm doing good ಅಂತ ಹೇಳಬೇಡಿ, I am doing well. I'm okay, I'm fit as a fiddle. Fit as a fiddle ಅನ್ನೋದು it is an idiom. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕನ್ನಡದಲ್ಲೂ ಕೂಡ ಈ ಪದಪುಂಜಗಳಿದೆ. ಇದರ ಅರ್ಥ ಹೇಗಿದೆಯಪ್ಪ ಅಂದರೆ, ನನಗೇನಪ್ಪ ಗುಂಡ್ಕಲ್ಲಿದ್ದಾಗಿದ್ದೀನಿ ಅಂತ. ಅದರ ಅರ್ಥ ನಾನೇ ಗುಂಡ್ಕಲ್ಲು, ನನ್ನ ತಂದೆ ಮೇಲೆ ಒಂದು ತೆಂಗಿನಕಾಯಿ ಹೊಡೀರಿ ಅಂದರೆ ಆಗುತ್ತಾ? ಇಲ್ಲ. ಸೊ ಅದರ ಅರ್ಥ ನಾನು ಅಷ್ಟು ಗಟ್ಟಿಯಾಗಿದ್ದೀನಿ. ಫಿಟ್ ಆಸ್ ಅ ಫಿಡಲ್ ಅಂದರೆ ಸಂಬಡಿ ಈಸ್ ವೆರಿ ಹೆಲ್ದಿ ಆ್ಯಂಡ್ ಫಿಟ್ ಆ್ಯಂಡ್ ಫೈನ್ ಅಂತ. ಓಕೆ, ಐ ಆಮ್ ಎಕ್ಸಾಸ್ಟೆಡ್, ಐ ಆಮ್ ಫೆಡ್ ಅಪ್, ಐ ಆಮ್ ಟಯರ್ಡ್, ಐ ಆಮ್ ಬೋರ್ಡ್. ಇದು ನಿಮ್ಮ ಆ ಕಾಂಟೆಕ್ಸ್ಟ್, ಆ ಸಿಚುವೇಷನಲ್ಲಿ ನಿಮ್ಮ ಒಂದು ಫೀಲಿಂಗ್ ಅಥವಾ ನಿಮ್ಮ ಒಂದು ಸಿಚುವೇಶನ್, ನಿಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ ಹೇಗಿರುತ್ತೆ ಅಥವಾ ನಿಮ್ಮ ಒಂದು ಮೆಂಟಲ್ ಸ್ಟೆಬಿಲಿಟಿ ಹೇಗಿರುತ್ತೆ, ಅದ್ರ ಮೇಲೆ ನೀವು ರೆಸ್ಪಾಂಡ್ ಮಾಡ್ಬೋದು. ಸೊ ದಿಸ್ ಇಸ್ ಅಂಡರ್ ಇನ್ಫಾರ್ಮಲ್ ಆ್ಯಂಡ್ ಕ್ಯಾಶುವಲ್ ಸಿಚುವೇಶನ್ಸ್. ನಾವು ಫಾರ್ಮಲ್ ಕಾಂಟೆಕ್ಸ್ಟ್. ಬಿಫೋರ್ ದ್ಯಾಟ್, ಯಾವತ್ತೇ ಫಾರ್ಮಲ್ ಕಾಂಟೆಕ್ಸ್ಟಲ್ಲಿ ನೀವೊಬ್ರು ಕ್ವೆಶನ್ ಕೇಳ್ತೀರಾ ಅಥವಾ ನಿಮ್ಗೆ ಯಾರಾದರೂ ಕ್ವೆಶನ್ ಕೇಳಿದಾಗ, ಒನ್ಸ್ ಯು ರಿಪ್ಲೈ, ಆಲ್ವೇಸ್ ಸೇ ಥ್ಯಾಂಕ್ ಯು ಆ್ಯಂಡ್ ಆಸ್ಕ್ ಅಬೌಟ್ ದಿ ಅದರ್ ಪರ್ಸನ್. ಇದು ತುಂಬ ಇಂಪಾರ್ಟೆಂಟ್. ದಿಸ್ ಶೋಸ್ ಯೋರ್ ಪ್ರೊಫೆಷ್ನಲಿಸಮ್. ದಿಸ್ ಶೋಸ್ ಯೋರ್ confidence in your communication skills. This adds weightage to your personality. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್, ಹೌ ಇಸ್ ಯೋರ್ ಕರಿಯರ್ ಗೋಯಿಂಗ್ ಅಂತ ಯಾರಾದರೂ ಕೇಳಿದ್ರೆ, ರಿಪ್ಲೈ ಸ್ಟೇಟಿಂಗ್ ಇಟ್ ಈಸ್ ಗೋಯಿಂಗ್ ಗ್ರೇಟ್, ಥ್ಯಾಂಕ್ ಯು, ಹೌ ಅಬೌಟ್ ಯು, ಈ ಥರ ಕೇಳೋದು. ಓಕೆ, ಆ್ಯಂಡ್ ಅದು ಕರಿಯರ್, ಕ್ಯಾರಿಯರ್ ಅಲ್ಲ, ಕರಿಯರ್. ರಿಪ್ಲೈಸ್ ಕ್ಯಾನ್ ಬಿ ಲೈಕ್ ದಿಸ್: ಮೈ ಜಾಬ್ ಇಸ್ ಇಂಟ್ರೆಸ್ಟಿಂಗ್, my job is challenging, my job is boring, life is going well, I am learning a lot of stuff, I am enjoying my job, I am loving my job. ಇದು ಬಿಟ್ಟು ನಿಮ್ಮ ಓನ್ ಎಕ್ಸ್ಪೀರಿಯನ್ಸ್, ನಿಮ್ಮ ಒಂದು ಒಪಿನಿಯನ್ ಮೇಲೆ ನೀವು ರಿಪ್ಲೈಸ್ನ ಫ್ರೇಸ್ ಮಾಡಿ ಕೊಡ್ಬೋದು. ಓಕೆ, ದಿಸ್ ಇಸ್ ಜಸ್ಟ್ ಆನ್ ಎಕ್ಸಾಂಪಲ್ ಫ್ರೇಸಸ್. ಈ ರಿಪ್ಲೈಸ್ನ ಯಾವ ಸಿಚುವೇಷನಲ್ಲಿ ಯಾವ ಥರ ಹೇಳ್ಬೋದು ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಮೂವಿಂಗ್ ಆನ್, ನಾನು ಆಗಲೇ ಹೇಳ್ದಂಗೆ ಡಿಫ್ರೆನ್ಸ್ ಬಿಟ್ವೀನ್ ಜಾಬ್, ಆಕ್ಯುಪೇಷನ್, ಪ್ರೊಫೆಷನ್ ಆರ್ ಕರಿಯರ್. ದ ಹೋಲ್ ಇಂಟೆನ್ಷನ್ ಆರ್ ದ ಹೋಲ್ ಪರ್ಪಸ್ ಆಫ್ ಆಲ್ ದಿ 4 ಟರ್ಮ್ಸ್ ಇಸ್ ರಿಲೇಟೆಡ್ ಟು ವರ್ಕ್. ಕೆಲಸ ಅಂದರೆ ದುಡಿಯುವುದು, ಸಂಪಾದನೆ ಮಾಡೋದು ಅಂತಲೇ ಅರ್ಥ. ಬಟ್ ಸ್ಲೈಟ್ ಡಿಫ್ರೆನ್ಸ್ ಇದೆ. ಜಾಬ್ ಅಂದರೆ ವೇರ್ ಯು ಗೋ ಆ್ಯಂಡ್ ವರ್ಕ್ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್ ಆ್ಯಂಡ್ ಫಾರ್ ಎ ಸ್ಪೆಸಿಫಿಕ್ ಅಮೌಂಟ್. ಅಂದರೆ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಸ್ಪೆಸಿಫಿಕ್ ಪೇಮೆಂಟ್, ಆ್ಯಂಡ್ ಎವ್ರಿ ಡೇ ಯು ಡೂ ಅ ಸಿಮಿಲರ್ ಟಾಸ್ಕ್. ಫಾರ್ ಎಕ್ಸಾಂಪಲ್, ಇವಾಗ ಟೀಚರಾಗಿ ಕೆಲಸ ಮಾಡಿದ್ರೆ ಪ್ರತಿದಿನ ಹೋಗಿ ಇಫ್ ಯು ಆರ್ ಹ್ಯಾಂಡ್ಲಿಂಗ್ ಅ ಸಬ್ಜೆಕ್ಟ್, ಯು ಟೀಚ್ ದ ಸೇಮ್ ಸಬ್ಜೆಕ್ಟ್. ಅಕೌಂಟೆಂಟ್, ಎಸ್, ಎವ್ರಿ ಅಕೌಂಟೆಂಟ್ ವಿಲ್ ಡೂ ದ ಸಿಮಿಲರ್ ಕೈಂಡ್ ಆಫ್ ಟಾಸ್ಕ್ ಎವ್ರಿ ಡೇ. ಎಕ್ಸಿಕ್ಯೂಟಿವ್, ಸೇಲ್ಸ್ ಎಕ್ಸಿಕ್ಯೂಟಿವ್ ಸೇಲ್ಸ್ ಮಾಡ್ತಾರೆ. ಸೊ ದೇ ಹ್ಯಾವ್ ದೇರ್ ಜಾಬ್ ಡೂಯಿಂಗ್ ಇಟ್ ಫಾರ್ ಎ ಸ್ಪೆಸಿಫಿಕ್ ಪೇಮೆಂಟ್ ಆ್ಯಂಡ್ ಇಟ್ ಈಸ್ ಸಿಮಿಲರ್, ಒಂದೇ ಥರನಾದ ಕೆಲಸ, ಅಷ್ಟಾಗಿ ವ್ಯತ್ಯಾಸ ಇರೋದಿಲ್ಲ. ನೆಕ್ಸ್ಟ್, ಆಕ್ಯುಪೇಷನ್. ಇದಕ್ಕೆ ನಾನು ವಾಪಸ್ ಬರ್ತೀನಿ, ಇನ್ನು 2 ಪಾಯಿಂಟ್ ಹೇಳಿದ್ಮೇಲೆ ನಿಮಗೆ ಪ್ರೊಫೆಷನ್ ಬಗ್ಗೆ ಹೇಳ್ತೀನಿ ನಾನೀಗ.
a particular job that needs higher and specialized qualification. For example, doctors. ಈಗ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರ. ದೋ ಡಾಕ್ಟರ್ ಗಿವ್ಸ್ ಅಸ್ ದ ಮೆಡಿಸಿನ್ ಆ್ಯಂಡ್ ಟ್ರೀಟ್ಮೆಂಟ್, ಎಲ್ಲ ಪೇಷಂಟ್ಸು ಒಂದೇ ಥರ ಇರ್ತಾರ? ನೋ. ಈಗ ಟೀಚರ್ ಏನೋ ಒಂದು ಸಬ್ಜೆಕ್ಟ್, ಸೋಷಿಯಲ್ನ ನಾನು ಸ್ಕೂಲಲ್ಲಿ ಟೀಚ್ ಮಾಡಿದ್ರು ನಾನು ಅದೇ ಸಬ್ಜೆಕ್ಟ್ ಟೀಚ್ ಮಾಡ್ತೀನಿ, ಟ್ಯೂಷನಲ್ಲಿ ಟೀಚ್ ಮಾಡಿದ್ರು ನಾನು ಅದೇ ಸಬ್ಜೆಕ್ಟ್ ಅದೇ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀನಿ. ಓಕೆ, ಬಟ್ ಡಾಕ್ಟರ್ ಎವ್ರಿ ಪೇಷಂಟ್ ಆ್ಯಂಡ್ ಎವ್ರಿ ಕೇಸ್ ಇಸ್ ಡಿಫ್ರೆಂಟ್, ರೈಟ್? ಆಮೇಲೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಹಿ ಶುಡ್ ಬಿ ಮೋರ್ ಕ್ವಾಲಿಫೈಡ್, ಸ್ಪೆಷಲೈಸೇಷನ್ ಮಾಡಬೇಕಾಗತ್ತೆ. ಸೊ ದೇ ಆರ್ ಓನ್ಲಿ ಇನ್ ಟು ದ್ಯಾಟ್ ಪ್ರೊಫೆಷನ್, ಹಾಗಾಗಿ ಅದನ್ನು ಪ್ರೊಫೆಷನ್ ಅಂತ ಕರಿತೀವಿ. ಡಾಕ್ಟರ್ಸ್, ಲಾಯರ್ಸ್, ಪ್ರೊಫೆಸರ್ಸ್, ಯಾವುದೇ ಆಗಲಿ ಒಂದು ಜಾಬ್ಗೆ ಹೈಯರ್ ಕ್ವಾಲಿಫಿಕೇಷನ್, ಹೈಯರ್ ಸ್ಪೆಷಲೈಸೇಷನ್ ಬೇಕಿರುತ್ತೆ, ಅದು ಪ್ರೊಫೆಷನ್ ಆಗುತ್ತೆ. ಆ್ಯಂಡ್ ಫೈನಲಿ ಕರಿಯರ್, ಇಟ್ಸ್ ಅಗೈನ್ ಕ್ಯಾರಿಯರ್ ಅಲ್ಲ, ಕರಿಯರ್, which means it can be any field in which you want to be in it and make a good name in it. ಅಂದರೆ ಅರ್ಥ, ನಾನು ಇದೇ ಫೀಲ್ಡಲ್ಲಿ ಇರ್ತೀನಿ, ಇದೇ ಫೀಲ್ಡಲ್ಲಿ ಕೆಲಸ ಶುರು ಮಾಡಿ ನಾನು ಇದರಲ್ಲೇ ಬೆಳೀತಾ ಹೋಗ್ತೀನಿ. ದಟ್ ಈಸ್ ವೇರ್ ಯು ಮೇಕ್ ಅ ಕರಿಯರ್. ಸೊ ದ ಡಿಸ್ಕ್ರಿಪ್ಷನ್ ಇಸ್ the job that can progress to increasing levels. For example, ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲವ್ರು ನಾನು ಫಿಲಮ್ ಇಂಡಸ್ಟ್ರಿನಲ್ಲೇ ಕರಿಯರ್ ಮಾಡಬೇಕು ಅಂತ ಹೋಗ್ತಾರೆ. ದಿ ಜಾಯಿನ್ ಆಸ್ ಅನ್ ಅಸಿಸ್ಟೆಂಟ್, ಆಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗ್ತಾರೆ, ಆಮೇಲೆ ಆರ್ಟಿಸ್ಟ್ ಆಗ್ತಾರೆ, ಆಮೇಲೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾರೆ. ದೆನ್ ದೇ ಕಮ್ ಇನ್ ಟು ದಿ ಮೇನ್ ಕ್ಯಾರೆಕ್ಟರ್ ಲೈಕ್ ಹೀರೋ, ಹೀರೋಯಿನ್ ಆರ್ ದಿ ಮೇನ್ ಆ್ಯಕ್ಟ್ರೆಸ್. ಸೊ ಅವ್ರ ಎಂಟೈರ್ ಜಾಬ್ ಏನಿತ್ತು ಅದೆಲ್ಲನೂ ಒಂದೇ ಇಂಡಸ್ಟ್ರಿಯಲ್ಲಿ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಬಿಲ್ಡಿಂಗ್ ಅ ಕರಿಯರ್ ಇನ್ ಇಟ್. ಸೊ ಗ್ರೌಂಡ್ ಲೆವೆಲಿಂದ ನೆಕ್ಸ್ಟ್ ಲೆವೆಲ್, ಅಪ್ಪರ್ ಲೆವೆಲ್ಗೆ ಹೋಗ್ತಾ ಇರೋದು. ದಿಸ್ ಇಸ್ ದಿ ಕರಿಯರ್. ಸೊ ಹಾಗಾಗಿ ನೀವು ಈ ಸಲ ತುಂಬ ಕೇಳಿಸ್ಕೊಂಡಿರ್ತೀರ ಕರಿಯರ್ ಪ್ಲ್ಯಾನಿಂಗ್ ಅಂತ, ವಿಚ್ ಮೀನ್ಸ್ ಪ್ಲ್ಯಾನ್ ವೆಲ್ ಇನ್ ಅಡ್ವಾನ್ಸ್ ಅಬೌಟ್ ಯೋರ್ ಫ್ಯೂಚರ್. ಏನಾಗಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಪ್ಲ್ಯಾನ್ ಮಾಡೋದು. ಓಕೆ, ಆ್ಯಂಡ್ ಆಕ್ಯುಪೇಷನ್ನ ಬಿಟ್ಟಿದ್ದೆ ನಾನು. ಆಕ್ಯುಪೇಷನ್ ಇಟ್ ಕ್ಯಾನ್ ರೆಫರ್ ಟು ಎನಿ ಆಫ್ ದೀಸ್, ಯಾಕೆಂದರೆ ಇಟ್ ಈಸ್ ದ ಪ್ರಿನ್ಸಿಪಲ್ ವರ್ಕ್. ಫಾರ್ ಎಕ್ಸಾಂಪಲ್, ಇಂಡಿಯಾಸ್ ಮೇನ್ ಆಕ್ಯುಪೇಷನ್ ಈಸ್ ಅಗ್ರಿಕಲ್ಚರ್. ಇಂಡಿಯಾ, ನಮ್ಮ ದೇಶದಲ್ಲಿ ತುಂಬ ಥರ ಬಿಸ್ನೆಸ್ ಇದೆ, ತುಂಬ ಥರ ಜಾಬ್ಸ್ ಇದೆ, ತುಂಬ ಪ್ರೊಫೆಷನಲ್ಸ್ ಇದೆ. ಬಟ್ ದ ಬೇಸಿಕ್ ಆಕ್ಯುಪೇಷನ್ ಏನಿತ್ತು, ಇಟ್ ಇಸ್ ಸ್ಟಿಲ್ ಅಗ್ರಿಕಲ್ಚರ್. ಈವನ್ ಅರ್ಲಿಯರ್ ಇಟ್ ವಾಸ್ ಅಗ್ರಿಕಲ್ಚರ್. ಸೊ ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ ವರ್ಕ್ ಇರುತ್ತಲ್ಲ, ಅದನ್ನು ಆಕ್ಯುಪೇಷನ್ ಅಂತ ಹೇಳ್ತೀವಿ. ಆಲ್ರೈಟ್, ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 3 and 4 terms. ಸೊ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ, ಈ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿ, ಯೂಸ್ ದ ಫ್ರೇಸಸ್. ರೆಗ್ಯುಲರ್ ಆಗಿ ಯೂಸ್ ಮಾಡೋ ಫ್ರೇಸ್ನ ಬಿಟ್ಟು ನೀವು ಹೊಸ ಹೊಸ ಫ್ರೇಸಸ್ನ ಯೂಸ್ ಮಾಡಿದಾಗ ಇಟ್ ವಿಲ್ ಹೆಲ್ಪ್ ಯು ಟು ನೋ ಮೋರ್ ವರ್ಡ್ಸ್ and also help you to interact in a confident way. Okay, so thank you so much for listening. Hope this was informative, and as usual, please do subscribe and click on the bell icon for notifications. Thank you once again. See you in the next video. Take care. Bye bye.